hidden forever on fire. ಇದು ಗರ್ಭಿಣಿಯರು ಬಾಣಂತಿಯರು ನೋಡ್ಲೇಬೇಕಾದಂತ ಸ್ಟೋರಿ. ಇವರು ಮಾತು ಕೇಳಿ ಯಾಮಾರಿದ್ರೆ ನಿಮ್ಮ ಖಾತೆಯಲ್ಲಿರುವ ಹಣ ಮಾಯ ಆಗ್ಬಿಡುತ್ತೆ. ಹುಷಾರು. ಅಧಿಕಾರಿಗಳ ಹೆಸರು ಹೇಳಿ ನಿಮ್ಮ ನಂಬರ್ಗೆ ಬರುತ್ತೆ ಫೋನ್ ಕಾಲ್. ನಿಮ್ಮ ಹೆಸರು, ನಿಮ್ಮ ಏರಿಯಾ, ಅಂಗನವಾಡಿಯ ಹೆಸರನ್ನು ಹೇಳ್ತಾರೆ. ಕೇಂದ್ರದಿಂದ ನಿಮ್ಮ ಅಕೌಂಟ್ಗೆ 7,500 ರೂಪಾಯಿ ಹಣ ಜಮಾವಣೆ ಮಾಡಬೇಕು ಅಂತಾನು ಹೇಳ್ತಾರೆ. ಮೊದಲಿಗೆ ನಿಮ್ಗೆ ದುಡ್ಡು ಕೊಡ್ತೀವಿ ಅಂತಾನೆ ಹೇಳೋದು. ನೀವು ಅದನ್ನ ನಂಬ್ಕೊಂಡು ಕೇಂದ್ರ ಸರ್ಕಾರದ ಯಾವುದೋ ಹೊಸ ಯೋಜನೆನೇನೋ ನಂಗೆ 7,500 ಬರುತ್ತೆ ಅಂತ ಎಲ್ಲ ಡೀಟೇಲ್ ಕೊಟ್ಟರೋ ಕೇಂದ್ರ ಸರ್ಕಾರದ ಮಾತೃವಂದನಾ ಯೋಜನೆ ಆ್ಯಪ್ ಹ್ಯಾಕ್ ಮಾಡಿ ವಂಚನೆ ಮಾಡಲಾಗ್ತಾ ಇದೆ. ಹುಷಾರು. ಫೋನ್ ಪೇ ಮತ್ತು ಗೂಗಲ್ ಪೇ ಓಪನ್ ಮಾಡಿಸಿ ಲಿಂಕ್ ಅನ್ನ ಕಳಿಸ್ತಾರೆ ಖದೀಮರು. ಹೀಗೆ ಕಳಿಸಿದ ಲಿಂಕ್ ಓಪನ್ ಮಾಡಿಸಿ ನಿಮ್ಮ ಅಕೌಂಟ್ನ ಹಣವನ್ನು ಎಗರಿಸ್ಬಿಡ್ತಾರೆ. ಬೆಳಗಾವಿ ನಗರದಲ್ಲಿ 2 ದಿನದಲ್ಲಿ 5 ಬಾಣಂತಿಯರಿಗೆ ಈ ಥರ ವಂಚನೆ ಮಾಡಿದ್ದಾರೆ. ಸುಮಾರು 84,000ಕ್ಕೂ ಅಧಿಕ ಹಣವನ್ನು ವಂಚಿಸಿದ್ದಾರೆ ಖದೀಮರು. ಬೆಳಗಾವಿ ನಗರದ CN ಠಾಣೆಯಲ್ಲಿ प्रकरण दाखलाಗಿದೆ. प्रेमा शिवाजी मनवाडकर. हां, परत हे आम्ही बेनिफिट घेत असतंय. इथं घातलं की नाही, हे गर्भिणी बाळंतिणी हे मुलांचं सगळं डेटा असतंय. ती गर्भिणीचं टिक केलं की नाही, हे फुल त्यांची नावं येतात. असं हे सगळं सबमिट केलेलं असतंय. आता हे मुलांचं करतो बघा. हां, इथं मुलांची पण सगळी नावं घातलेली असतात. ನಮ್ಮ ಬೆಳಗಾವಿ ನಗರ ವ್ಯಾಪ್ತಿಗೆ ಬರ್ತಕ್ಕಂಥ ವಡಗಾಂವ್ ನಾಜರ್ ಕ್ಯಾಂಪ್ ಏರಿಯಾದಲ್ಲಿ ಅಂಗನವಾಡಿ ಕೇಂದ್ರಗಳ ಫಲಾನುಭವಿಗಳಿಗೆ ಫೋನ್ ಹೋಗ್ತಾ ಇದ್ದು, ಆ ಫೋನ್ಗಳಲ್ಲಿ ನೆಕ್ಸ್ಟ್ ಅವ್ರಿಗೆ ಒಂದು ಲಿಂಕ್ ಬರುತ್ತೆ. ಲಿಂಕ್ ಬಂದು ಆ ಲಿಂಕನ್ನು ನೀವು ಕ್ಲಿಕ್ ಮಾಡಬೇಕು ಮತ್ತು ಫೋನ್ಪೇನ ಆನ್ ಇಟ್ಟರೆ ನಿಮಗೆ 7,500 ರುಪೀಸನ್ನು ನಾವು ನಿಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ ನಾವು ಕಳಿಸ್ತೀವಿ ಅಂತ ಹೇಳಿ ನಂಬಿಸಿ ಅವರನ್ನು ಮೋಸ ಮಾಡಿ ಈಗ ಸುಮಾರು ಒಂದು 5 ಜನ ಫಲಾನುಭವಿಗಳಿಂದ ಸುಮಾರು ಒಂದು 80,000ರಿಂದ 85,000 ರೂಪಾಯಿಯನ್ನು ಹಣವನ್ನು ವಂಚನೆ ಮಾಡಿದ್ದಾರೆ. ಹೀಗೆ ಯಾರಾದರೂ ನಿಮಗೆ ಫೋನ್ ಮಾಡಿ ನಾವು ಅಂಗನವಾಡಿಯಿಂದ ನಾವು ಏನಾದರೂ ಇದು ಕೊಡ್ತಾ ಇದ್ದೀವಿ, ಈ ಲಿಂಕನ್ನು ಕಳಿಸುವ ಮೂಲಕ 7,500 ರುಪೀಸನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ನಂಬಿಸಿ ಮೋಸ ಮಾಡ್ತಾ ಇದ್ದರೆ ದಯವಿಟ್ಟು ಅಂತಹ ಒಂದು ಇದು ಕಾಲ್ಗಳನ್ನು ನೀವು ರಿಸೀವ್ ಮಾಡಬೇಡಿ. ಮಾಡಿದ್ರೂ ಅಂಗನವಾಡಿಗಳು ಆ ರೀತಿ ಯಾವುದೇ ರೀತಿಯಾದಂತಹ ಕಳಿಸ್ತಾ ಇಲ್ಲ. ಲಿಂಕ್ಗಳನ್ನಾಗಲಿ ಅಥವಾ ದುಡ್ಡನ್ನಾಗಲಿ ನಾವು ನೇರವಾಗಿ ಸಂಪರ್ಕದಿಂದ ಕಳಿಸ್ತಾ ಇಲ್ಲ. ಮಾತೃವಂದನ ಆಗಿರ್ಬೋದು ಅಥವಾ ನಾವು ಫಲಾನುಭವಿಗಳಿಗೆ ಯಾವುದೇ ರೀತಿಯಾದಂತಹ ಹಣವನ್ನು ಈ ರೀತಿ ನಾವು ಲಿಂಕ್ ಮೂಲಕ ಕಳಿಸೋದಿಲ್ಲ. ದಯವಿಟ್ಟು ಈ ಒಂದು ಮೆಸೇಜನ್ನು ದಯವಿಟ್ಟು ನೀವೆಲ್ಲರೂ ಅರ್ಥ ಮಾಡಿಕೊಂಡು ಯಾರು ಈ ರೀತಿ ಇಂತಹ ಒಂದು ವಂಚನೆಗೆ ಒಳಗಾಗಬಾರ್ದು ಅಂತ ಹೇಳಿ ಈ ಒಂದು ಮೀಡಿಯಾ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಪೋಷಣ್ ಅಭಿಯಾನ ಅಂತ ಹೇಳಿ ರಾಷ್ಟ್ರೀಯ ಪೋಷಣ್ ಅಭಿಯಾನದಲ್ಲಿ ನಾವು ಮೊಬೈಲಲ್ಲಿ ಪೋಷಣ್ ಟ್ರ್ಯಾಕರ್ ಅಂತ ಹೇಳಿ ಒಂದು ಆ್ಯಪ್ ಬರುತ್ತೆ. ನಮ್ಮ ಅಂಗನವಾಡಿ ಅದು ಗೌರ್ಮೆಂಟ್ ಸ್ಕೀಮ್ ಪೋಷಣ್ ಅಭಿಯ ಅಂತ ಒಂದು ಗೌರ್ಮೆಂಟ್ ಸ್ಕೀಮ್ ಇದೆ. ಇದರಲ್ಲಿ ಏನಿದೆ, ಅದು ಗೌರ್ಮೆಂಟ್ ಕಡೆಯಿಂದ ಅದು ನ್ಯೂಟ್ರಿಷನ್ ಸಲುವಾಗಿ ಯಾರ್ಯಾರ ಲೇಡೀಸ್ ಡೆಲಿವರಿ ನಂತರ ಅವ್ರ ಅಕೌಂಟ್ಗೆ ಅದು ದುಡ್ಡು 7,500 ದುಡ್ಡು ಹೋಗ್ತಾ ಇದೆ, ಅವ್ರ ಅಕೌಂಟ್ಗೆ ಡೈರೆಕ್ಟ್ ಜಮಾ ಆಗ್ತಾ ಇದೆ. ರೀಸೆಂಟ್ ಆಗಿ ಏನಾಗಿದೆ, ಕೆಲವರು ಫ್ರಾಡ್ ಸ್ಟಾರ್ಸ್ ಈ ವಿಕ್ಟಿಮ್ಸ್ಗೆ ಅವ್ರಿಗೆ ಫೋನ್ ಮಾಡಿ ನೀವು ಡೆಲಿವರಿ ಮೊನ್ನೆ ಆಗಿದೆ ಅಂತ, ಮತ್ತು ಈಗ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಈ ಅಮೌಂಟ್ ಜಮಾ ಆಗಿದೆ, ಈಗ ನೀವು ನಿಮ್ಮ GPಗೆ ಸ್ವಲ್ಪ ಓಪನ್ ಮಾಡಿ, GPದಲ್ಲಿ ಸ್ವಲ್ಪ ಚೆಕ್ ಮಾಡಿ, ನಿಮಗೆ ಒಂದು ಲಿಂಕ್ ಕಳಿಸ್ತೀನಿ, ಅದು ಲಿಂಕ್ ನೀವು ಕ್ಲಿಕ್ ಮಾಡಬೇಕು ಅಂತ ಹಾಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಆಮೇಲೆ ಇದು ಎಲ್ಲ ವಿಕ್ಟಿಮ್ಗಳು ಅವರು ಏನು ಮಾಡಿದರೆ, ಅವ್ರು GPಗೆ ಓಪನ್ ಮಾಡಿ ಅದು ಲಿಂಕ್, ಅದು ಫ್ರಾಡ್ ಸಾಸ್ ಕಡೆಯಿಂದ ಏನು ಲಿಂಕ್ ಕಳಿಸಿದರೆ ಅದು ಲಿಂಕ್ ಓಪನ್ ಮಾಡಿ ಕ್ಲಿಕ್ ಮಾಡಿದ್ದಾರೆ. ಒಂದು ಸತಿ ಅದು ಲಿಂಕ್ ಕ್ಲಿಕ್ ಮಾಡಿದರೆ ಅವ್ರ ವಿಕ್ಟಿಮ್ ಅಕೌಂಟಲ್ಲಿ ಏನೇನು ದುಡ್ಡು ಇದೆ ಅದು ಎಲ್ಲ ಬೇರೆ ಅಕೌಂಟ್ಗೆ ಅದು ಟ್ರಾನ್ಸ್ಫರ್ ಆಗಿತ್ತು. ಸೊ ಅದೇ ಪ್ರಕಾರ ಈಗ ಸೆಂಟ್ ಪೊಲೀಸ್ ಸ್ಟೇಷನಲ್ಲಿ ಒಂದು FIR ಅದು ರಿಜಿಸ್ಟರ್ ಆಗಿದೆ. ಈಗ ಟೋಟಲ್ ಈಗ ನಮ್ಮ ಗಮನ ಬಂದಿದ್ದು ಈಗ ಟೋಟಲ್